ಜಾಗವನ್ನ ರಕ್ಷಣೆ ಮಾಡದಂತ ಸಂದರ್ಭದಲ್ಲೂ ಸಹ ಅಧಿಕಾರಿಗಳು ಈ ರೀತಿ ಪನಿಷ್ಮೆಂಟ್ ಕೊಡೋದಾದ್ರೆ ನಾವು ಯಾರು ವಿರುದ್ಧ ಇದನ್ನ ರಕ್ಷಣೆ ಮಾಡೋರು ಯಾರು? ಗ್ರಾಮಸ್ಥರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೋರಾಟ ಮಾಡಿ ಅದನ್ನ ಜಾಗ ಉಳಿಸಿದ್ರೆ ಅದ್ರ ಪರವಾಗಿ ಇರ್ಬೇಕಾ ಇವರು ಅದ್ರ ವಿರುದ್ಧ ಇರೋದ? ಈಗ ಅದನ್ನ ಎಲ್ಲೋ ಒಂದ್ ಕಡೆ ಬೇರೆ ಅಧಿಕಾರಿಗಳನ್ನ ಹಾಕಿ ಇನ್ನು ಮುಂದೆ ಅಧಿಕಾರಿಗಳು ನಮ್ಮ ವಿರುದ್ಧ ಎಲ್ಲರೂ ಹೋದ್ರೆ ಈ ಸ್ಥಿತಿ ಆಗುತ್ತೆ ಅಂತೇಳಿ ಬೇರೆ ಅಧಿಕಾರಿಗಳಿಗೆ ಒಂದು ಬೆದರಿಕೆ ಹಾಕಿದಾಗೂ ಆಯ್ತು. ಇನ್ನೊಂದು ಕಡೆ ಆ ಜಾಗ ಹೊಡೆಯ ಹುನ್ನಾರನು ಇದೆ ದಾಖಲೆ ಮಾಡ್ತೀನಿ. ಯಾಕಂದ್ರೆ ಈ ತಾಲೂಕಲ್ಲಿ ಒಂದಿಷ್ಟು ಬೇರೆ ಸ್ವಾಧೀನ ಅಥವಾ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ದಾಖಲೆ ಮಾಡಿಕೊಳ್ಳೋದು, ಆಮೇಲೆ ನಮ್ ಲೀಗಲ್ ಇದೆ ಅಂತ ಲೀಗಲ್ ಸೈಡ್ ಬರೋದು, ಅವರಿಗೆ ದಬ್ಬಲಿಕೆ ಮಾಡೋದು ನಡೀತಾ ಇದೆ ಇಲ್ಲಿ. ಈಗ ಭೂಗಳ್ಳರಿಗೆ ಸಹಕಾರ ನೀಡುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 148 ಗ್ರಾಮ ಠಾಣವನ್ನ ರಕ್ಷಿಸಿದ್ದೇ ತಪ್ಪಾಗಿ ಹೋಯಿತ ಆನಂದಪುರದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ 148 ಗ್ರಾಮ ಠಾಣವನ್ನ ಆನಂದಪುರದ ನಾಗರಿಕರಿಗೆ ಮೀಸಲಿಟ್ಟ ಜಾಗವಾಗಿದ್ದು, ಆದರೆ ಕೆಲ ಭೂಗಳ್ಳರು ಅಧಿಕಾರಿಗಳ ಅಧಿಕಾರದ ದುರುಪಯೋಗದಿಂದ ಆ ಜಾಗವನ್ನು ಒಡೆಯಲು ಪ್ರಯತ್ನಿಸಿದ್ದರು. ಆ ಸಂದರ್ಭದಲ್ಲಿ ನಾಗರಿಕರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಆ ಜಾಗವನ್ನು ಉಳಿಸಿಕೊಂಡಿದ್ದೆವು. ಉಳಿಸಿದ ಆ ಜಾಗಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದು ಕಾಯ್ದಿರಿಸಿದ ಜಾಗ ಎಂದು ಬೋರ್ಡ್ ಅನ್ನ ಹಾಕಿದ್ದರು. ಹಾಗಾಗಿ ಕಾಳಜಿ ವಹಿಸಿ ಗ್ರಾಮ ಠಾಣ ಉಳಿಸಿದ ಪಿಡಿಒ ರವರನ್ನ ಶಾಸಕರ ಬೆಂಬಲಿಗರಾದ ಹಾಗೂ ಭೂಮಾಫಿಯಾದವರು ಸಹಕಾರ ನೀಡಲಿಲ್ಲ ಎಂಬ ಕಾರಣದಿಂದ ತಾಲೂಕ್ ಪಂಚಾಯತ್ಗೆ ಪಿಡಿಒರನ್ನ ವರ್ಗಾವಣೆ ಮಾಡಿಸಿದ್ದಾರೆ. ಈ ವರ್ಗಾವಣೆಯ ಹಿಂದೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿ ಭೂಮಾಫಿಯಾದವರೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿದ ರತ್ನಾಕರ್. ಅಧಿಕಾರ ಇದ್ದರ ಜೊತೆ ಸೇರ್ಕಿಂದಿವ್ರು ಹಂಗಿದ್ರೆ ಅವ್ರದ್ದು ಕೆಲಸ ತಾನೆ, ಅವ್ರ ಕರ್ತವ್ಯ ತಾನೆ. ಈ ಗ್ರಾಮಸ್ಥರು 20 ಕೋಟಿ ರೂಪಾಯಿ ಆಸ್ತಿ ರಕ್ಷಣೆ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಜಾಗ, ಇದು ಸರ್ಕಾರಿ ಜಾಗ, ನಾವು ಬಂದು ಪರಿಶೀಲನೆ ಮಾಡಬೇಕು, ಅದನ್ನ ನೋಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ ಇಲ್ಲದಂತ ಅಧಿಕಾರಿಗಳು ಬಂದು ಕೂತಾರೆ ಅಂದ್ರೆ ಇಲ್ಲಿ ಈಗ ನಾವು ಸಾರ್ವಜನಿಕರು ನಮ್ಮ ಪಂಚಾಯತಿ ಅಧ್ಯಕ್ಷರು ಸದಸ್ಯಗಳ ಮುಖಾಂತರ ಇನ್ನು ಹೋರಾಟ ಮಾಡಿ ಆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ಬೇಕಾಯ್ತು. ನಾವೀಗ ಯಾರು ಇಒ ಮತ್ತೆ ಅಡ್ಮಿನಿಸ್ಟ್ರೇಟರ್ ವಿರುದ್ಧ ಹೋರಾಟ ಮಾಡಿ ಅವ್ರು ಈ ತಾಲೂಕಿಂದ ಓಡಿಸ್ಬೇಕಾಯ್ತು ಇಲ್ಲಿ. ಯಾಕಂದ್ರೆ ಇಲ್ಲಿ ಏನಾಯ್ತು, ಗ್ರಾಮ ಪಂಚಾಯತಿನ ಮುಗಿದೋಗಿದೆ, ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಕೇವಲ ಶಾಸಕರು ಮಂತ್ರಿಗಿರಿಗೋಸ್ಕರ 3 ತಿಂಗಳಾಗಿದೆ ಬೆಂಗಳೂರಿಗೆ ಹೋಗಿ ಅವ್ರ ಮುಖಾಂತರ ಒಂದಿಷ್ಟು ಜನ ಲಾಭಕ್ಕಾಗಿ ಹೋಗಿ ಇದ್ದಂತ ಜನ ಇದನ್ನೆಲ್ಲನೂ ಸಹ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದು ನಮ್ದು ಅಲ್ಲ ಅಂತ ಹೇಳೋದಾದ್ರೆ, ನಾವ್ ಇದಕ್ಕೇನು ಇಲ್ಲ ಅನ್ನೋದಾದ್ರೆ ನಮ್ಮ ಹತ್ರ ರೆಕಾರ್ಡ್ ಇದೆ, ಕೊಡ್ತು ಬರ್ಲಿ ಹಂಗಾರೆ ಅವ್ರಂಗೆ. ಯಾಕೆ ಹೇಳಿದ್ರು ಅವನಿಗೆ ಏನ್ ಸಂಬಂಧ? ಇಲ್ಲಿ ಮಲಂದೂರು ಜಾಗಕ್ಕೆ ಎಲ್ಲೋ ಇದ್ದವಂಗೆ ಏನು ಸಂಬಂಧ ಇದು? ಯಾಕಾಗಿ ಅವ್ರಿಗೆ ಆ ಪಿಡಿಒ ಫೋನ್ ಮಾಡಿದ್ರು, ಯಾರ್ದೋ ಜಾಗ ಅಂತ ಹೇಳಿದ್ರು. ಆ ಹನಿಪುರ್ಗೆ ಏನ್ ಸಂಬಂಧ, ಅಸ್ಫಾಕ್ಗೆ ಏನ್ ಸಂಬಂಧ ಪಿಡಿಒಗೆ? ಈ ಆನಂದಪುರ ಜಾಗದ ವಿಚಾರ ಇಲ್ಲೇನು ಯಾರಿಗೂ ಗೊತ್ತಿಲ್ವ ಹಂಗಾರೆ ಇವರು ಅಕ್ರಮಗಳು ಮಾಡ್ತಾ ಇರೋದು? ಇಡೀ ತಾಲೂಕಲ್ಲಿ ಈ ಟೀಮ್ ಇಂದು ಅಕ್ರಮಗಳು ನಡೀತಾ ಇದಾವೆ. ಹೇಳಕ್ ಹೋದ್ರೆ ಇಲ್ಲ ಅವ್ರು ಮಾಡ್ಲಾ ಇವ್ರು ಮಾಡ್ಲಾ ಯಾರ್ದೋ ಅಂತ ಹೇಳಕ್, ಸರ್ಕಾರಿ ಜಾಗನ, ಸಾರ್ವಜನಿಕರ ಜಾಗನ, ಯಾರ್ದೋ ಸ್ವಾಧೀನ ಇರೋ ಜಾಗನ ಹೋಗೋದು, ಇವ್ರು ಕಬಳಿಸೋದು, ಆಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅಧಿಕಾರ ಮತ್ತೆ ಹಣದ ಬಲದಿಂದ. ಹಾಗಾಗಿ ಈ ರೀತಿಯ ದಬ್ಬಾಳಿಕೆಗೆ, ಅಕ್ರಮಕ್ಕೆ ಇಒ ಅವರು ಮತ್ತೆ ಸಿಒ ಅವರು ಇದನ್ನ ನೋಡಿದ್ರೆ ಮೇಲ್ನೋಟಿಗೆ ಗೊತ್ತಾಗುತ್ತೆ ಇವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವರಿಗೆ ಸಪೋರ್ಟ್ ಇದೆ. ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲೇ ಇಒ ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಇಒ ಅವರಿಗೆ, ಅಡ್ಮಿನಿಸ್ಟ್ರೇಟರ್ಗೆ, ಸಿಒ ಅವರಿಗೆ ಎಲ್ಲ ಹೇಳಿದ್ರು, ಈ ತರ ಹಿಂಗೆ ಯಾರೋ ಅಕ್ರಮವಾಗಿ ಇದನ್ನ ಜಾಗ ಕಬಳಿಸ್ತಾ ಇದಾರೆ. ತಾವು ಸ್ಥಳಕ್ಕೆ ಬಂದು ಅದನ್ನ ಗ್ರಾಮ ಪಂಚಾಯತಿ ಜಾಗನ ಅದನ್ನ ಊರಿನವ್ರು ಕಾಪಾಡ್ಕೊಂಡ್ ಬಂದಾರೆ ಗ್ರಾಮಕ್ಕಾಗಿ. ಹಾಗಾಗಿ ಅದನ್ನ ತಾವು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಇಒ ಅವರು ಮತ್ತೆ ಅಡ್ಮಿನಿಸ್ಟ್ರೇಟರ್ ಇಲ್ಲ, ಬಂದೆ ಇವತ್ತು ಬಂದೆ ನಾಳೆ ಬಂದೆ ಹೋಗ್ತೀನಿ, ಅದನ್ನ ಸುತ್ತ ಟ್ರೆಂಚ್ ಹೊಡಿತೀವಿ, ಅದನ್ನ ಬೋರ್ಡ್ ಹಾಕ್ತೀವಿ ಅಂತ ಹೇಳಿದ್ರು. ಆಮೇಲೆ 2-3 ಬಾರಿ ಹೇಳಿದ್ಮೇಲೆ ಅಂತೂ ಅದು ನಮ್ಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಒತ್ತಡಕ್ಕೋಸ್ಕರ ಪಾಪ ಪಿಡಿಒ ಅವರು ಹೋಗಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಬಂದ್ರು. ಇಲ್ಲೇವರೆಗೂ ಸಹ ಯಾವ ಒಬ್ಬ ಅಧಿಕಾರಿಗಳು ಸಹ ಅಲ್ಲಿಗೆ ಬಂದು ನೋಡಿಲ್ಲ. ಅದ್ರದ್ದು ಇವತ್ತಿನ ವ್ಯಾಲ್ಯೂಯೇಷನ್ ಎಷ್ಟು? ಸುಮಾರು 15-20 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಜಾಗ. ಯಾರೋ ಭೂಗಳ್ಳರು ಬಂದು ಅದನ್ನ ಅಕ್ರಮವಾಗಿ ರಾತ್ರೋರಾತ್ರಿ JCB ಕ್ಲೀನ್ ಮಾಡಿ ಅದನ್ನ ಯಾರ್ದೋ ಹೆಸರು ಖಾತೆ ಮಾಡಿ ಅದನ್ನ ಖಾತೆ ಮಾಡಿಸಿರಕ್ ಮಾಡಿದ್ರು.
ಅಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯವರೆಲ್ಲ ಅದನ್ನು ವಿರೋಧ ಮಾಡಿ ಪಂಚಾಯತಿ ಆ ಭಾಗದ ಪಂಚಾಯತಿ ಮೆಂಬರ್ಗಳು ಈ ಇಡೀ ಪಂಚಾಯತಿಯ ಸದಸ್ಯರುಗಳು ಅಧ್ಯಕ್ಷರು ಹೋಗಿ ಅದನ್ನ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಪಿಡಿಒ ಅವರು ಇಲ್ಲ ಹೌದು ಸರಿ ಹಿಂಗ ಅತಿಕ್ರಮಣ ಆಗ್ತೈತಿ ಅಂತೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಆದ್ರೆ ಇಲ್ಲೇವರೆಗೂ ಸಹ ಅದನ್ನ ಯಾರು ಮಾಡಿದ್ರು ಏನಾಯ್ತು ಯಾಕಾಗಿ ಆ ಸ್ಪಾಟಿಗೆ ಬಂದು ಗ್ರಾಮಸ್ಥರನ್ನ ಕೂರ್ಸಿಂದು ಹೌದಾ ಇದನ್ನ ನಾವು ರಕ್ಷಣೆ ಮಾಡ್ತು ಅಂತ ಸಂಬಂಧಪಟ್ಟಂತ ಇಲಾಖೆಯವರು ಒಬ್ರು ಬಂದಿಲ್ಲ. ಆದ್ರೆ ಈಗ ನಮಗೆ ಹೋದ ಈ ಒಂದು ತಿಂಗಳ ಹಿಂದೆ ಮಾಹಿತಿ ಬಂದಿತ್ತು ಏನಂತ, ಇಲ್ಲ ಈ ಪಿಡಿಒ ಅವರು ನಮಗೆ ಸಹಕಾರ ಕೊಡ್ಲೇ ಇಲ್ಲ, ಅದು ಆ ಕಾರಣಕ್ಕೋಸ್ಕರ ಪಿಡಿಒನ ಅಲ್ಲಿಂದ ವರ್ಗಾವಣೆ ಮಾಡ್ತು ಅಂತೇಳಿ ಹೋದ ತಿಂಗಳೇ ನಮಗೆ ಮಾಹಿತಿ ಬಂದಿತ್ತು. 148ನೇ ಸರ್ವೆ ನಂಬರಿಗೆ ಯಾವಾಗ ಸಹಕಾರ ಕೊಟ್ಟಿಲ್ಲ ಅವರೆಲ್ಲ ಇಲ್ಲೆಲ್ಲ ಪಂಚಾಯತಿ ಅಧ್ಯಕ್ಷರುಗಳಿಗೆ ಆ ಊರಿನವರಿಗೆಲ್ಲ ಹೇಳ್ಬಿಟ್ರು ಇಲ್ಲೆಲ್ಲ ಹಿಂಗಿದೆ ಹಿಂಗ್ ನಡೀತಾ ಇದೆ ಅಂತ ಏನೋ ಒಂದಿಷ್ಟು ಅವ್ರ ಮನ್ಸಿಗೆ ತಿಳಿದಾರೆ, ಇಲ್ಲ ಪಿಡಿಒ ಅವರು ಎಲ್ಲ ನಾವು ಮಾತಾಡಿದೆಲ್ಲ ಲೀಕ್ಔಟ್ ಮಾಡ್ಬಿಟ್ರೆ ಅಂತ. ಅದಕ್ಕೆ ಏನ್ ಮಾಡಿದ್ರು, ಒಂದಿಷ್ಟು ಪ್ರಭಾವಿ ಮುಖಂಡರು ಶಾಸಕರ ಏನು ಆಪ್ತವಾಗಿ ಗುರುತಿಸಿದ್ದಾರೆ, ಯಾರು ಸಮರ್ಥನೆ ಮಾಡ್ತಾರೆ ಅಂತರ್ ಒಂದಿಷ್ಟು ಪಿಡಿಒ ಮೇಲೆ ಒತ್ತಡ ಹಾಕಿದ್ರು. ಆ ಪಿಡಿಒ ಅವ್ರ ಮಾತು ಕೇಳಿಲ್ಲ, ಇಲ್ಲ ಮಾಡಕ್ಕಾಗಲ್ಲ, ಅದು ಗ್ರಾಮ ಪಂಚಾಯತಿ ಜಾಗ, ಅದು ಅವ್ರ ಯಾರ ಹೆಸರಿಗೆ ಖಾತೆ ಇಲ್ಲ, ಅದ್ ಮಾಡಕ್ ಬರಲ್ಲ ಅವ್ರ ಹೆಸರಿಗೆ ಅಂತ ಹೇಳಿದಾಗ ಅವ್ರು ಆ ಪಿಡಿಒಗೆ ಯಾವ ರೂಟಲ್ಲಿ ಅಧಿಕಾರದ ಮುಖಾಂತರ ದಬ್ಬಾಳಿಕೆ ಮಾಡಬೇಕು ಒತ್ತಡ ಹಾಕಿದ್ರು. ಆ ಎಮ್ಮ ಕೇಳಿಲ್ಲ. ಅದು ಆ ಕೇಳಿಲ್ಲ, ನಾವು ಮಾತಾಡಿದೆಲ್ಲ ಲೀಕ್ಔಟ್ ಮಾಡಿದ್ದು ಒಂದೇ ಕಾರಣಕ್ಕೋಸ್ಕರ ಇವತ್ತು ಆ ಪಿಡಿಒನ ತಾಲೂಕ್ ಪಂಚಾಯತಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾವುದೇ ರೀತಿಯಲ್ಲಿ ಡೆಪ್ಯುಟೇಷನ್ ಮಾಡಿದ್ದಾರೆ ಇಲ್ಲಿಂದ, ಆದ್ರೆ ಇಲ್ಲಿಗೆ ಗೌತಮ್ಪುರದ ಪಿಡಿಒನ ಡೆಪ್ಯುಟೇಷನ್ ಮಾಡಿದ್ದಾರೆ. ಇಷ್ಟು ದಿವಸ ಇವರಿಗೆ ಈಗ ಪಂಚಾಯತಿ ಮೇಲೆ ಅಕ್ಕರೆ ಇಲ್ದಿದ್ದು, ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ದಿದ್ದು, ದಿಢೀರನೆ ಇಲ್ಲ ಬೇರೆ ಪಿಡಿಒನ ಹಾಕ್ಬೇಕು ಡೆಪ್ಯುಟೇಷನ್ ಮಾಡ್ಬೇಕು ಅಂತ ಏನು ಉದ್ದೇಶ ಇವ್ರದ್ದು? ಆಮೇಲೆ ಯಾರಾದ್ರೂ ಇಲ್ಲೇವರೆಗಾದ್ರೂ ಸಮೇತ ಯಾರು ಒಬ್ಬರು ನಮ್ಮ ಪಂಚಾಯತಿ ಸದಸ್ಯರುಗಳಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಏನಾದ್ರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಆ ಪಿಡಿಒ ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹೌದಪ್ಪ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಡಳಿತ ಹಿತದೃಷ್ಟಿಯಿಂದ ಡೆಪ್ಯುಟೇಷನ್ ಮಾಡಿ ಅಂತ ಹೇಳ್ಬೋದು. ಯಾವುದೂ ಇಲ್ಲ, ಇದು ಯಾವುದೂ ಸಹ ಇಲ್ಲ. ಸಂದರ್ಭ ಬಂದಾಗ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಡಳಿತ ದೃಷ್ಟಿಯಿಂದ ಮಾಡಿದಾಗ್ಲೇ ಇವರು 100 ಕಾರಣ ಹೇಳ್ತಾರೆ, ಯಾರು ಇಒ ಅವರು ಮತ್ತೆ ಸಿಒ ಅವರು. ಇದು ಯಾವುದು ಕಾರಣ ಇಲ್ಲದೆ ಇವ್ರನ್ನ ಡೆಪ್ಯುಟೇಷನ್ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಇಒ ಅವರು ಸಿಒ ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲರೂ ಆ ಭೂ ಮಾಲೀಕ ಅಕ್ರಮ ಮಾಡ್ತಾರಲ್ಲ, ಭೂ ಮಾಫಿಯಾದರ ಪರವಾಗಿ ಮಾಡಕ್ಕೋಸ್ಕರ ಇವರು ಈ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಇಒ ಅವರು ಈ ಅಧಿಕಾರಿಗಳ ಗುಂಪು ಈ ಅಕ್ರಮ ಮಾಡೋ ಅಂತರಿಗೆ ಭೂ ಮಾಫಿಯಾದರಿಗೆ ಸೇರ್ಕಿಂದು ಇದೊಂದೇ ಅಲ್ಲ, ಗ್ರಾಮ ಠಾಣ ಒಂದೇ ಅಲ್ಲ, ರೆವಿನ್ಯೂ ಲ್ಯಾಂಡ್ ಇರ್ಬೋದು, ಗ್ರಾಮ ಠಾಣ ಇರ್ಬೋದು, ಈ ರೀತಿಯ ಅಧಿಕಾರಿಗಳೇ ಹಿಂಗೆ ಸೇರಿಕಿಂದು ಸಹಕಾರ ಕೊಡಕ್ ಹೋಗ್ಬಿಟ್ರೆ ಅದನ್ನ ವಿರೋಧ ಮಾಡಿದಂತ ಅಧಿಕಾರಿಗಳನ್ನ ಈ ರೀತಿಯ ಪನಿಷ್ಮೆಂಟ್ ಮಾಡಿದ್ರೆ ಇನ್ನು ಅಧಿಕಾರಿಗಳು ಯಾವ ರೀತಿ ರಕ್ಷಣೆ ಮಾಡ್ತಾರೆ? ಇವರು ಈ ಪಿಡಿಒ ಅವರಿಗೆ ಅವರೇ ಒಂದು ವೇಳೆ ಅಧಿಕಾರಿಗಳ ವಿರುದ್ಧ ಇದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಿಒ ಅವರು ಇಒ ಅವರು ಈ ಪಿಡಿಒ ಪರವಾಗಿರ್ಬೇಕಾಯ್ತು. ಏನಾರ ಆಗ್ಲಿ ಆ ಎಮ್ಮ ದಕ್ಷತೆಯಿಂದ ಯಾರಿಗೂ ಸಹ ಬೆಂಡಾಗಲ್ದೆ ಇವತ್ತಲ್ಲಿ ಬೋರ್ಡ್ ಹಾಕಿದ್ದಾರೆ ಆ ರಕ್ಷಣೆ ಮಾಡಕ್ ಹೋತಲ್ಲ ಅಂತೇಳಿ ಇವರೇ ಆ ಎಮ್ಮನ ಜಾಗ ರಕ್ಷಣೆ ಮಾಡಿದಕ್ಕೆ ಇವರು ಪನಿಷ್ಮೆಂಟ್ ಡೆಪ್ಯುಟೇಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಸರಿ? ಇವ್ರು ನಡೀತಾ ಇದೆ ಅಂದ್ರೆ ಈ ಜಾಗನ 100% ಇದ್ರನ್ನ ಕಬಳಿಸಕ್ಕೋಸ್ಕರನೇ ಈ ರೀತಿಯ ಒಂದು ವರ್ಗಾವಣೆ ಆಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಆನಂದಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಗ್ರಾಮ ಠಾಣ ಜಾಗಗಳನ್ನು ಉಳಿಸಿ ಅಂತ ಹೇಳಿ ಅನಂತಪುರದಲ್ಲಿ ಗ್ರಾಮ ಠಾಣ ಜಾಗ ನಾವು ಇದ್ದಿರೋ ಹೇಳಿದ್ವಿ. ಗ್ರಾಮ ಠಾಣ ಜಾಗ ಎಲ್ಲೂ ಇಲ್ಲ, ಇರೋದು 11 ಎಕರೆ 17 ಗುಂಟೆ 148 ಸರ್ವೆ ನಂಬರ್ ಮಲಂದೂರು ಅಂತ. ಅದು ಅತಿಕ್ರಮಣ ಒಂದೂವರೆ ತಿಂಗಳಿಂದ ಯಾರೋ ಪಾಪ ಬಂದು ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಅವರು ಜನರ ಅನುಕೂಲಕ್ಕೆ ಮಾಡಿದ್ರು, ಒಳ್ಳೇದು ಮಾಡಿದ್ರು ಗೊತ್ತಿಲ್ಲ, ಹೊಡ್ಕೊಳಕ್ಕಂತೂ ರೆಡಿ ಮಾಡಿದ್ದಾರೆ. ಆ ಜಾಗ ಹೊಡ್ಕೋಬೇಕು ಅಂತ ಅವರು ಸ್ವಂತಕ್ಕೆ ಮಾಡ್ಕೋಬೇಕು ಅಂತ ಆ ಜಾಗನ ಎಲ್ಲ ರತ್ನಾಕರ ನೇತೃತ್ವದಲ್ಲಿ ಎಲ್ಲ ಮೆಂಬರ್ಗಳು, ನಾವೆಲ್ಲ ಮಾಜಿ ಮೆಂಬರ್ಗಳು, ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿ ಅದನ್ನು ಉಳಿಸಿದ್ವಿ. ಬೋರ್ಡ್ ಹಾಕಕ್ಕೆ ಹೇಳಿದ್ವಿ. 1.5 ತಿಂಗಳ ಹಿಂದೆ ಬೋರ್ಡ್ ಹಾಕಿದ್ವಿ. ಅಲ್ಲೇ ನಿಂತ್ಕೊಂಡು ಇಒ ಅವರಿಗೆ ಫೋನ್ ಮಾಡಿದ್ದಾರೆ, ಸರ್ ಈ ಜಾಗ ಬಂದು ಪರಿಶೀಲನೆ ಮಾಡಿ ಈ ಜಾಗಕ್ಕೆ ಒಂದು ಬಂದೋಬಸ್ತ್ ಮಾಡಿ ಅಂತೇಳಿ. ನಾವು ಹಿಂದೆ ಅದು ಸರ್ವೆಗೆಲ್ಲ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿವಿ, ಪಾಣಿ ಸಹ ತೋರಿಸಿದ್ರು, ಗ್ರಾಮ ಠಾಣ ಪಕ್ಕ ಗ್ರಾಮ ಠಾಣ ಅಂತೇಳಿ ಸರ್ವೆ ಮಾಡಿ ಅಂತ ಹೇಳಿದ್ರು. ಇವತ್ತವರೆಗೂ ಯಾವುದೇ ಅಧಿಕಾರಿ ವರ್ಗ ಅಲ್ಲಿ ಬಂದು ಆ ಸ್ಥಳ ಪರಿಶೀಲನೆ ಮಾಡಿದ್ರು. ವಿಡಿಯೋ ಹೋಗಿದ್ದಾರೆ, ಆ ವಿಡಿಯೋ ಬೋರ್ಡ್ ಆಗಿದೆ. ಈಗ ನಾನು ನಿನ್ನೆ ಒಂದು ಲೆಟ್ರ್ ನೋಡಿದೆ, PDO ಅವರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ? ಆಡಳಿತಾತ್ಮಕ ಹಿತದೃಷ್ಟಿಯಿಂದ.
ಹಂಗಾರೆ PDO ಅನ್ನೋರಿಗೆ ಆಡಳಿತ ಮಾಡೋಕ್ಕೆ ಬರಲ್ವಾ? ಈಗ ಹೊಸಬ ಬಂದವ್ರು ಮಾತ್ರ ಆಡಳಿತ ಮಾಡ್ಬೇಕು, ಹಿಂದವ್ರು ಆಡಳಿತನೇ ಮಾಡಕ್ಕೆ ಬಂದಿಲ್ಲ ಅವರಿಗೆ. ಯಾವ ಸಿಸ್ಟಮ್ ಇದು? ಅವ್ರು ಕೌನ್ಸಿಲಿಂಗಲ್ಲಿ ಬಂದಿದ್ದಾರೆ, ಅವ್ರ ಪ್ಲೇಸ್ ಕೇಳಿದ್ದಾರೆ, ಅವ್ರು ಆಗಿದೆ ಪ್ಲೇಸ್. ಆದರೆ ಇವರೇ ತೋರಿಸಿದ್ರು ಆಡಳಿತ. ಇದು ಯಾವ ಸಿಸ್ಟಮ್ ನಂಗೆ ಅರ್ಥ ಆಗಿಲ್ಲಪ್ಪ. ಆಡಳಿತ ಅಂದರೆ ಇವಂದ್ರೆ ಬೇರೆ ಅಡ್ಮಿನಿಸ್ಟ್ರೇಟರ್ ಇರುತ್ತೆ. ಯಾಕೆ ಸರ್? ಅಡ್ಮಿನಿಸ್ಟ್ರೇಟರು ಪ್ರತಿ ತಿಂಗಳು ಬರಬೇಕು ಮೀಟಿಂಗ್ ಬರೆದ್ರೆ 2-3 ತಿಂಗಳಿಗೆ ಬರ್ತಾರೆ ಅವರು. ಅದಕ್ಕೆ ಅರ್ಥ ಬುಕ್ ನೋಡಿದ್ರೆ ತಿಂಗಳ ಸೈನ್ ಹಾಕ್ಬೋದೇನೋ. ಪಂಚಾಯತಿಯಲ್ಲಿ ನೋಡ್ತಿದ್ವಿ, ಈಗ CC ಕ್ಯಾಮ್ರಾ ಇದೆ, ತೆಗ್ಸಿ ನೋಡಿ ಎಷ್ಟು ದಿನ ಬರ್ತಾರೆ ಇರ್ತೀವಿ. ಬುಕ್ಕನ್ನು ತೊಗೊಂಡೋಗ್ತಾನೆ ಪಿಯೂನು ಸಾಗರದಲ್ಲಿ ಸೈನ್ ಹಾಕ್ಸ್ಕೊಬರಕ್ಕೆ. ಒಂದು ಕಸದ ಗಾಡಿ ಹಾಳಾಗಿ ನಿಂತ್ಕೊಂಡಿತ್ತು. ಒಂದು 15 ದಿವಸ ಆಗಿತ್ತು. ರಿಪೇರಿ ಮಾಡಿಸಿದಿಗೆ ಇವರು ಅಡ್ಮಿನಿಸ್ಟ್ರೇಟರ್ ಹತ್ರ ಫೋನ್ ಮಾಡಿ ಕೇಳಿದ್ರೆ, ನಾನು ಬರೋದಂಗ ಮಾಡ್ಬೇಡ, 1 ತಿಂಗಳ ತನಕ ನಿಲ್ಬೇಕಾಯ್ತು. ಇಡೀ ಊರಿನ ಜನಕ್ಕೆ ಗೊತ್ತಿತ್ತು ಆ ಜಾಗನ ಕಬಳಿಸ್ಬೇಕು, ಅದನ್ನ ತಮ್ಮ ಸ್ವಂತ ಮಾಡ್ಕೋಬೇಕಂತ ಹೋರಾಟ. ಅವ್ರ ಹೋರಾಟ ಈ ರೀತಿ, ನಾವು ಅದನ್ನು ಹೊಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ. ನಮ್ಮ ಹೋರಾಟ ನೀವು ಹೊಡ್ಕೋಬೇಡಿ, ಊರಿನ ಜನಕ್ಕೆ ಕೊಡಿ. ಅದು ಒಂದು 11 ಎಕರೆ 17 ಗುಂಟೆ ಒಂದು ಜಾಗ ಮಾಡಿದ್ರೆ 560 ಜನ ಒಂದು ಊರೇ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಆ ಊರು ಆನಂದಪುರಕ್ಕೊಂದು ಅಸೆಟ್ ಆಗುತ್ತೆ. ಇಡೀ ಸರ್ಕಾರನೇ ಹೇಳುತ್ತೆ ಮಲಂದೂರಲ್ಲಿ ತುಂಬಾ ಗ್ರಾಮ ಠಾಣಾ ಜಾಗಗಳಿದ್ದಾವೆ, ಆ ಗ್ರಾಮ ಠಾಣಾ ಜಾಗಗಳಲ್ಲಿ ಬಿಡಿಸಿ ಎಲ್ಲ ಜನಕ್ಕೆ ಅವಕಾಶ ಕೊಡಬೇಕು. ಈಗ ಎಷ್ಟು ಜನ ನಿರಾಶ್ರಿತರಿದ್ದಾರೆ? ತುಂಬಾ ಜನ ಇದ್ದಾರೆ. ನಾನು ಹಿಂದೆನೂ ಹೇಳಿದ್ದೀನಿ, ಇಡೀ ಅಶೋಕ್ ರಸ್ತೆಯಿಂದ ಹಿಡಿದು ಮುಂಬಾಳು, ಮಲಂದೂರು, ತಾವರಹಳ್ಳಿ, ದಾಸಕೊಪ್ಪ, ಅನಂತಪುರ, ಸಿದ್ದೇಶ್ವರ ಕಾಲೋನಿ, ರೈಲ್ವೆ ಸ್ಟೇಷನ್, ಎಲ್ಲೂ ಜನಗಳಿಗೆ ಜಾಗಗಳೇ ಇಲ್ಲ. ಈ ಜಾಗ ಇರೋ ಒಂದು ಸಣ್ಣ ಮನೆಗಳಲ್ಲೇ ಅವರವರೇ ಸಣ್ಣ ಗೂಡು ಮಾಡ್ಕೊಂಡಿದ್ದಾರೆ. ಒಂದು ರೂಮಲ್ಲಿ 5 ಜನ ಬಾಳ ಪರಿಸ್ಥಿತಿ ಆಗಿದೆ. ಇದು ಜನಕ್ಕೆ ಕೊಡಬೇಕು. ಇದೇ ನಮ್ಮ ಹೋರಾಟ. ನಾವು ಹಿಂದಿನೂ ಹೇಳಿದ್ವಿ, ಇದನ್ನೇನಾರು ನೀವು ಕಾರ್ಯಗತ ಮಾಡಿಲ್ಲ, ಇದನ್ನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ನಾವು ಈ PDOದ ವಿಚಾರನ ಆಡಳಿತ ದೃಷ್ಟಿಯಿಂದ ನನಗೆ ಕನ್ಫ್ಯೂಸ್ ಆಗಿದ್ದೀನಿ. ಆಡಳಿತ ಮಾಡಕ್ ಬರೋದ ಮೇಲೆ PDO ಹಾಕಿದ್ದಾರೆ ಇವರು. ಯಾವ ಸಿಸ್ಟಮ್ ಇದು? ಆಡಳಿತ ಬಂದು ಅವರು ಎಲ್ಲ ಓದ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು RDPR ಡಿಪಾರ್ಟ್ಮೆಂಟನ್ನೇ ಸ್ಟಡಿ ಮಾಡ್ಕೊಂಡೆ ಬಂದು ಎಕ್ಸಾಮ್ ಬರ್ದವ್ರೆ ಪಾಸ್ ಆದವರು ಎಲ್ಲ ಬಂದಿರೋದು. ಅವ್ರಿಗೇನು ಮಾಡೋಕ್ಕಾಗಲ್ಲ ಅಂತೆಲ್ಲ ಕೆಲಸ ಮಾಡ್ತಾರೆ. ಇವ್ರು ಮಾಡಿಸ್ಬೇಕಲ್ವಾ? ಆ ಸಿಸ್ಟಮ್ ನಮ್ಮೂರಲ್ಲಿ ಬೇಡ. ಇಲ್ಲಿ ಹೋರಾಟಗಾರರು ಬೆಳೆದ ಊರು, ಹೋರಾಟಗಾರರಿಂದ ಕೂಡಿದವರು. ಈ ಊರಲ್ಲಿ ಈ ಸಿಸ್ಟಮೇ ನೀವು ಬೇಡ. ನೀವು ಫಸ್ಟ್ ನಿಂತ್ಕೊಳ್ಳಿ, ಸರಿಯಾಗಿ ಬಂದು ಇವನ್ ಕರ್ಕೊಬನ್ನಿ. ಎಷ್ಟು ದಿನ ಬಂದಿರೆ? ರತ್ನಾಕರ್ ಅವರು ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ರು. 1.5 ತಿಂಗಳು 18ನೇ ತಾರೀಕು ಜೂನಲ್ಲಿ ಫೋನ್ ಮಾಡಿದ್ದವು. ನನಗೆ ನೆನಪಿದೆ ಅವತ್ತಿನ ದಿನನೇ. ಅದೇ ಸ್ಪಾಟಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ದಾರೆ. ಎಷ್ಟು ದಿನ ಬಂದು ಸ್ಪಾಟ್ ನೋಡಿದ್ದಾರೆ? 11 ಎಕರೆ 17 ಗುಂಟೆ ಸ್ವಾಮಿ. ಊರಿನ ಜನ 600 ಫ್ಯಾಮಿಲಿ ಬದುಕುತ್ತಲ್ಲಿ. ಹಾಳು ಮಾಡಬೇಡಿ, ಊರು ಬೆಳಿಬೇಕದು. ಜಾಗ ರಕ್ಷಣೆ ಮಾಡಿದ್ರೆ ಪನಿಷ್ಮೆಂಟ್. ಅದೇ ಜಾಗ ಯಾರು ರಕ್ಷಣೆ ಮಾಡ್ತಾರೆ ಅವ್ರನ್ನ ಎತ್ತಾಕ್ಬಿಡ್ತಾರೆ. ಒಳ್ಳೆ ಕೆಲಸ ಮಾಡೋರು ಯಾರಿಗೂ ಬಿಡಲ್ಲ ಇವರು. ಇವ್ರನ್ನೆಲ್ಲ ಕರ್ಕೊಂಡು ಬೇರೆ ಕಡಿದ್ರೆ ಯಾರು ಅವರಿಗೆ ಸರಿಯಾಗಬೇಕು, ಯಾರು ಅವ್ರಿಗೆ ಅನುಕೂಲ ಆಗಬೇಕು ಅವ್ರನ್ನ ಹಾಕೊಳ್ತಾರೆ. ಸಾಗರ ತಾಲೂಕಿನ ತಹಸೀಲ್ದಾರ್ ಅವರು ಸಹ ಈ ಜಾಗದಕ್ಕೆ ಮಧ್ಯ ಪ್ರವೇಶಿಸಿ ಜಾಗವನ್ನು ಸಂರಕ್ಷಿಸಬೇಕು ಎಂದು ಮಾತನಾಡಿದ ಮೋಹನ್ ಕುಮಾರ್. ನಾನು ಇದರಲ್ಲಿ ಒಂದು ಮಾತು ಹೇಳಿಬಿಡ್ತೀನಿ. EO COS ಯಾರು ಬಂದಿಲ್ಲ. ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಎಲ್ಲ ಊರಿನಲ್ಲೂ ನೀವು ಒತ್ತುವರಿ ಜಾಗಗಳನ್ನು ಬಿಡಿಸ್ತಾ ಇದ್ದೀರಿ. ಬನ್ನಿ ಮೇಡಮ್ ಅವರೇ, ನಮ್ಮೂರಲ್ಲೂ ಒರಿಜಿನಲ್ ಗ್ರಾಮ ಠಾಣಾ ಪಾಣಿಯಲ್ಲೇ ಮೆನ್ಷನ್ ಆಗಿದೆ. 148ನೇ ಸರ್ವೆ ನಂಬರ್ ಗ್ರಾಮ ಠಾಣಾ ಅಂತಿದೆ. ನೀವೊಂದು ಪಾಣಿ ತೆಗೆಸ್ಕೊಳ್ಳಿ, ನೋಡಿ, ನೀವು ಕ್ರಮ ಕೈಗೊಳ್ಳಿ. ನಿಮ್ಗೆ ಒಳ್ಳೆ ಹೆಸರಿದೆ, ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಫೋನ್ ಕರೆಯ ಮೂಲಕ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕರೆ ಮಾಡಿ ಮಲಂದೂರಿನ ಸರ್ವೆ ನಂಬರ್ 148ರ ಗ್ರಾಮ ಠಾಣವನ್ನು ರಕ್ಷಿಸಬೇಕು ಹಾಗೂ PDO ಅವರ ವರ್ಗಾವಣೆಯನ್ನು ರದ್ದುಗೊಳಿಸಬೇಕು. ಇಲ್ಲದಿದ್ದರೆ ಇದರ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗುರುರಾಜ್, ಮ್ಯಾಮ್ಕೋಸ್ ನಿರ್ದೇಶಕರಾದ ಬರ್ಮಪ್ಪ ಅಂದಾಸುರ, DSL ಸಂಚಾಲಕರಾದ ರೇವಪ್ಪ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಕುಮಾರ್, ಚೌಡಪ್ಪ, ನವೀನ ರವೀಂದ್ರ, ಪ್ರಮುಖರಾದ ಮಂಜುನಾಥ್ ಮೂರ್ಕಟ್ಟೆ ಉಪಸ್ಥಿತರಿದ್ದರು. ವಿಶೇಷವಾದ ಸುದ್ದಿಗಾಗಿ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ BD ರವಿಕುಮಾರ್.